ಸಮೋಸ ತಿನ್ನಕಂತ ಹೋಗ್ತೀವಿ ಇವತ್ತು ಎಲ್ಲರೂ ನೋಡಿ ಅಣ್ಣ ಎಲ್ಲೋಗಿದೆ ಅಣ್ಣ ಆಮೇಲೆ ಇಲ್ಲಿ ಯಾರು ಎತ್ತಿಕೊಳ್ಳುತ್ತಿದ್ದೀರೋ ಅವರು ತಂದು ಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿ ಈಗ ಬಾಲ ಬಂದ್ಬಿಟ್ಟಿದೆ. ನಮಸ್ಕಾರ ಗುರು, ಹೊಸಬ್ಲಾಗ್ಗೆ ಸ್ವಾಗತ. ನಾನು ಶಿವಮ್ಮ, ಗಗನ್ ಇದ್ದೀವಿ ಆಯ್ತಾ. ಲ್ಯಾಬಿಗೆ ಹೋಗ್ತಿದ್ದೀವಿ. ಫಸ್ಟ್ ಪೀರಿಯಡ್ ಲ್ಯಾಬು, ಲಾಸ್ಟ್ ಪೀರಿಯಡ್ ಐತೆ, ತೊಗೊಂತಾರೆ ಇಲ್ವೋ ಗೊತ್ತಿಲ್ಲ ಆಯ್ತಾ. ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ ಮಚ್ಚ. ಮನೆಗೆ ಹೋಗೋಣ, ಲಾಸ್ಟ್ ಪೀರಿಯಡ್ ಇರೋಣ, ಬಿಟ್ಬಿಟ್ರೆ ಚುಟ್ಟೆ ಅಷ್ಟೇ. ಇವಾಗ ತೊಗೊತಿದ್ದಾರೆ ಲಾಸ್ಟ್ ಪೀರಿಯಡ್, ಡೌಟೇ ತೊಗೊಳೋದು. ತೊಗೊಂತಾರೆ ಇಲ್ಲಾಂದ್ರೆ ಇಲ್ಲ. ಅಲ್ಲಿ ನೋಡಿ ಲೇ ಅಜಯ್, ಯಾಕೋ ಬಾರೋ ಯಾಕೋ ಏನಾಯ್ತು? ಚೆನ್ನಾಗಿದ್ದೀರಾ? ಹಿಂಗೆ ಆಡ್ತಿರೋದು ಇಬ್ರು. ಆಮೇಲೆ ನೀವು ಸುಮ್ಮನೆ ಯಾರಾದ್ರೂ ನೋಡ್ತಾರೆ. ಅಲ್ಲಿ ನೋಡಿ, ಝೂಮ್ ಮಾಡ್ತೀನಿ, ತೋರಿಸ್ತೀನಿ ರೀ. ಎಲ್ಲಿ ಕಿತ್ತಾಡ್ತಿರೋದು ನೋಡಿ. ಆಮೇಲೆ ನೋಡಿ ಗೈಸ್, ಇವಾಗ ಲ್ಯಾಬಿಂದ ಆಚೆ ಬಂದ್ವಿ. ಜಸ್ಟ್ ಇವಾಗ ಇವ್ನು ಕಾಣಿಸ್ಲ. ಅಭಿ ಎಲ್ಲೋಗಿದ್ದಪ್ಪ? ಇವಾಗ ಬರ್ತಿದ್ದೆ ನೀನು? ಏನ್ ಮಾಡಕ್ ಹೋಗಿದ್ದೆ? ಬಿಡ್ತಾರೆ ಕಾನ್ಫಿಡೆನ್ಸ್, ಎಷ್ಟೇ ಲೇಟಾಗಿ ಬಂದ್ರು ಅದಕ್ಕೆ ಬಂದೆ. ಇರ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದೆ ಅಂತ ಸುಮ್ಮನೆ ಕತೆ ಕಟ್ದೆ. ಅವ್ನು ಬಿಟ್ಟ ಸೆಂಟಿಮೆಂಟ್ ತಗೊಂಡು. ನೋಡಿ ಗುರು, ನಾನು ಅವತ್ತು ಒಂದಿನ ಬಂದಿದ್ದೆ, ಲೇಟಿಗೆ ಬಂದಿದ್ದೆ. ನಮ್ಗೆ ಬಿಟ್ಟೇ ಇರಲಿಲ್ಲ ಯಾರು. ಮನೆಗೆ ಹೋಗ್ಬಿಟ್ಟೆ ನಾನು ವಾಪಸ್ಸು. ಮನೆಗೆ ಹೋಗಿಲ್ಲ, ಕ್ಲಾಸಿಗೆ ಬಂದೆ. ನನಗೇನಾದ್ರೂ ನಮ್ಗೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಏನಾದ್ರೂ ಹೇಳಿದ್ರೆ ನಿಮ್ಮ ಮನೆಗೆ ಹೋಗಂತ ಪಟ್ಟಂತ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀವಿ. ನಾನು ಒಂದಿನ ಐಡಿ ಕಾರ್ಡ್ ತಂದಿಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿದ್ದೆ. ಇವ್ನು ಹೋಗಿದ್ದ ಅವತ್ತು. ಬೇರೆ ಕೈ ತರ್ತೇನೆ ಯಾರಾದ್ರೂ ನಂಗೆ ಈ ತರ ಎಲ್ಲಿ ಮನೆಗೆ ಹೋಗಪ್ಪ ನೀನು ಅಂತ. ನಿಜ ಬಿಟ್ಟು ಬಿಡ್ತೀನಿ ಕಾಲೇಜ್. ಇವ್ರು ಜಸ್ಟ್ ಒಂದು ಮಾತು ಹೇಳಿದ್ರೆ ಸಾಕು, ಅದೇ ಚಾನ್ಸ್ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಟೀಚರ್ಸ್ ಮಾತನ್ನ ಯಾವತ್ತು ಬಿಡಬಾರ್ದು. ಅದಕ್ಕೆ ರೆಸ್ಪೆಕ್ಟ್ ಟೀಚರ್ಸ್. ನಮ್ಮ ಟೀಚರ್ ಇವಾಗ ಕ್ಲಾಸಿಗೆ ಹೋಗ್ತೀನಿ, ನಾವು ಏನಾದ್ರೂ ಎದುರು ವಾಪಸ್ ಹೋಗ್ಬಿಡಪ್ಪ, ನಾನು ಹೋಗ್ಬಿಡ್ತೀನಿ ಅಷ್ಟೇ. ಅಷ್ಟು ಒಳ್ಳೆ ಹುಡುಗ ನಾನು, ತುಂಬಾ ಒಳ್ಳೆ ಹುಡುಗ. ಇದು ಒಳ್ಳೆ ಹುಡುಗ, ಡಿಸಿಪ್ಲಿನ್ ಐತಿ ಇವನಿಗೆ ಅಂತ ಅನ್ಕೊಂಬೇಡಿ. ನೋಡಿ ಡೈಲಿ ಯೂನಿಫಾರ್ಮು. ಆಮೇಲೆ ಇದೇನಿದು ನೋಡಿ ಗೈಸ್, ಇದು ಅದು ಗೊತ್ತು ತಾನೇ, ಮನೆ ಈ ತರ ಮಾಡ್ತಾರೆ ಕೆಲಸ. ಇವಾಗ ಕ್ಲಾಸಿಗೆ ಹೋಗ್ತಾ ಇದೀವಿ. ಅಲ್ಲೂ ಅದೇನು ಕ್ಲಾಸ್ ಮಾಡಲ್ಲ, ಬೈಸ್ಕೊಂತೀವಿ. ಕ್ಲಾಸಲ್ಲಿ ಏನು ಮಾಡಲ್ಲ, ಸುಮ್ಮನೆ ಬರ್ಕೊಂತೀವಿ. ಇವರೆಲ್ಲ ಇವನು ಬರ್ಕೊಂತಾನೆ, ನಾನು ಬರ್ಕೊಂತೀನಿ. ಅಸೈನ್ಮೆಂಟ್ ಐತೆ ಗುರು, ಬರೀಬೇಕು. ಇಲ್ಲಾಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ. ಅಲ್ಲೇ ಸಿಗೋಣ, ಲಂಚ್ ಟೈಮಲ್ಲಿ ಸಿಗೋಣ. ಯಾವಾಗ ಸಿಗೋಣ ನೋಡೋಣ ಅಷ್ಟೇ. ಗೈಸ್ ನೋಡಿ, ಅಜಯ್ ಏನೋ ಹೇಳ್ತಾನಂತೆ. ಹೇಳ ಅಜಯ್, ಏನೋ ಹೇಳ್ತೀಯ ಅಂದಲ್ಲ. ಇಷ್ಟು ಬರಲಿ ನೆರೆಹೊರೆ ಬಂದವರೇ, ಈಗಿನ ವಿಷಯ ಏನೆಂದರೆ ಇವನು ನಮ್ಮ ಅಭಿ ನೋಡಕ್ ಬಂದ್ರ ಅಭಿ. ಏನು ಅಭಿ ಬೇಡ, ಅಭಿ ಇಲ್ಲಿ ಬಾ. ನೀನ್ ಹೇಳು, ಕರೆಕ್ಟ್ ಆಗೈತೆ ಹೇಳು ಆಯ್ತಾ. ಇಲ್ಲಿ ಬರ್ಲಿ. ಇವನು ನಿನ್ ಮುಖ ತೋರ್ಸು. ಇವನ್ ರೋಹನ್ ಆಯ್ತಾ. ಅವನ್ ರೋಹನ್. ಇವನು ಯಾರು? ಶಿವಮ್ಮ. ಇಂಟ್ರೊಡಕ್ಷನ್ ಗೊತ್ತಾ? ಶಿವಮ್ ಇನ್ನೊಂದ್ಸಲ ನಾನ್ ಮಾಡ್ತಿರೋದು. ಆಮೇಲೆ ಇವನೇ ಸ್ವಲ್ಪ ಬ್ಲ್ಯಾಕ್. ಅವನೇ ಏನೋ ತಪ್ಪು ತಿಳ್ಕೊಬೇಡಿ. ನೋ ಡಿಸ್ಕ್ರಿಮಿನೇಷನ್. ಇಂಡಿಯಾದಲ್ಲಿ ಎಲ್ಲ ನಡೆಯುತ್ತೆ ಬ್ಲ್ಯಾಕ್ ವೈಟು. ಅವನ್ ತೋರ್ಸು. ಒಳಗೆ ಸುವಾಸ್ ಏನೋ ಅವತಾರ ಆಡ್ತಿದ್ದಾನೆ. ನಮ್ಮ ಮ್ಯಾಮ್ ತೋರ್ಸು. ನಮ್ಮ ಮ್ಯಾಮ್ ಇವತ್ತು ತಗೊಂಬಾರ. ಗಗನ್ ಬೆಲ್ಟ್ ಹಾಕೊಳ್ಳೋ. ಈಗ ಬಾಲ ಬಂದ್ಬಿಟ್ಟೈತೆ. ಇವನ್ ಹೈಟ್ ಎಷ್ಟೇಳಿ ಹುಟ್ಟಿರೋ ಮಕ್ಳಿಗೆ ಎಷ್ಟು ಹೈಟ್ ಇರುತ್ತೆ ಅಷ್ಟೇ. 5.2 ಇದ್ದೀನಿ. 5.2 ಬರೀ ಹೆಸರಿಗೆ, ಬಟ್ ಇರೋದೇ 4 ಅಲ್ಲ 3. 2.5 ಅಡಿ ಇದಲ್ಲ ಅಷ್ಟೇ. 2.5 ಅಡಿ. ಅಭಿ ಹತ್ರ ಕಿಲ್ಲ ಅಭಿ ಸ್ವಲ್ಪ 2.5 ಅಂದ್ರೆ 2.5 ಅಡಿ ಅಷ್ಟೇ. ಇಷ್ಟೇ ಬರೋದು ಏನು ಅವನ ಹೈಟು. ಇನ್ನಿರೋದೇ ಅಷ್ಟು. ಕಾಸು ಮನಿ ನೋಡಿ ಗೈಸ್, ಏನೋ ಲೆಟರ್ ಕೊಡ್ತಿದ್ದಾರೆ ಮ್ಯಾಮಿಗೆ. ನೋಟಿಸ್ ನೋಡಿ ಗೈಸ್, ಮ್ಯಾಮ್ ಓದ್ತಿದ್ದಾರೆ ನೋಟಿಸು. ಅದ್ರಲ್ಲೇನಿಲ್ಲ. ನೋಡಿ ಗೈಸ್, ರಿಸೈನ್ ಲೆಟರ್ ಯಾರು ಗೊತ್ತಾ ಬರ್ದಿರೋದು? ಇವರಿಬ್ರು ಸೇರ್ಕೊಂಡು ಬರ್ದಿದ್ದಾರೆ ನೋಡಿ. ಬರ್ದಿರೋದು ನಾನು ಹೇಳಿರೋದು. ನಾನು ಹೇಳ್ತಿದ್ದೀನಿ ಮ್ಯಾಮ್. ನಮ್ಮ ಮ್ಯಾಮ್ ಓದಿ ಫುಲ್ ಬೇಜಾರು ನೋಡಿ. ನಮ್ಮ ಮ್ಯಾಮ್ ಫುಲ್ ಬೇಜಾರು. ಡಿಪ್ರೆಷನ್ ಹೋಗಿದ್ದಾರೆ ಮ್ಯಾಮು. ಅದ್ರ ಬಗ್ಗೆ ಬರ್ತಿರೋದು. ಅದು ಬಸವರಾಜು ರಿಸೈನ್ ಕೊಟ್ಟಿದ್ದಾನೆ. ಕ್ಲಾಸ್ ಅವ್ನಿಗೆ ಕ್ಲಾಸ್ ಇಯರ್ ಆಗಬಾರ್ದಂತೆ, ಅದಕ್ಕೆ ಅವ್ನು ರಿಸೈನ್ ಲೆಟರ್ ಬರ್ತಿದ್ದಾನೆ. ಲೆಟರ್ ಬರ್ಸಿದಾರಪ್ಪ, ಅಣ್ಣಿಂದಿರೋ ಇವರೇ ಬರ್ತಿರೋ. ಅವ್ನು ಬರ್ದಿದ್ದಲ್ಲ, ಇವ್ನು ಬರ್ದಿರೋದು.
ಪಾಪ ಆಕಾಶ ಆಗಿಂದ ಕರೆ ಯಾರೋ ಎತ್ಕೊಂಡ್ಬಿಟ್ಟು ಅಲ್ಲಿ ಕೊಟ್ಬಿಡಿ. ಆಕಾಶ ಇದು ಇಟ್ಟಿದ್ದಾರೆ ನೋಡಿ, ಯಾರು ತಗೊಂಡ್ಬಿಟ್ಟಿದ್ದಾರೆ ಪಾಪ. ಯಾರು ತಗೊಂಡ್ರು ನನಗೂ ಗೊತ್ತಿಲ್ಲ, ನನ್ನ ಮೇಲೆ ಡೌಟ್ ಪಡ್ತಿದ್ದಾರೆ. ಬಾಂಧವರೇ, ನಿಮ್ಮಲ್ಲಿ ಒಂದು ಕೋರಿಕೊಳ್ಳುತ್ತೇನೆ, ಅವನ ಐಡಿ ಯಾರು ಎತ್ತಿಕೊಳ್ಳುತ್ತಿದ್ದೀರೋ ಅವರು ತಂದು ಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾರು ತಗೊಂಡಿದ್ದ ಐಡಿ ಕಾರ್ಡ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯೂಟ್ಯೂಬ್ ಅವ್ರ ಐಡಿ ಕಾರ್ಡು ಅವ್ನು ಕತ್ತಲ್ಲಿ ಹಾಕೊಂಡಿದ್ದ. ಕೂತ್ಕೊಂಡಷ್ಟರಲ್ಲೇ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಅವ್ನಿಗೆ ಗೊತ್ತಾಗಿಲ್ಲ ಅದು ನಮ್ಮ ತಪ್ಪ, ಅವ್ನ ತಪ್ಪ. ಯಾರು ತಗೊಂಡ್ರು ನನಗೂ ಗೊತ್ತಿಲ್ಲ. ನಾವು ಕೂತ್ಕೊಂಡಿರೋದು ನೋಡಿ ಈ ಕಾರ್ನರಲ್ಲಿ, ಅವ್ನು ಕೂತ್ಕೊಳ್ಳೋದು ಆ ಕಾರ್ನರಲ್ಲಿ. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬೇಗ ತಂದು ಕೊಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ ಸಿಗ ಬಿಡು, ಸಿಗುತ್ತ ಮಚ್ಚ, ಬೇಡ. ನೀನು ನೋಡ್ಕೊಂಡಿರ್ತಾರೆ ಮಚ್ಚ. 1 hour later. ಇವಾಗ ಬಿಟ್ರು ಲಂಚಿಗೆ ಇವ್ರು ನೋಡಿ ಕಿತಾಪತಿ ಆಡ್ತಿರೋದು. ಮತ್ತೆ ಲೋ ಇವಾಗಾದ್ರೂ ಸುಮ್ಮನೆ ಆಚೆ ಆದ್ರು ನೋಡಿ ಗುರು, ಆಚೆ ಬಂದಿದ್ದೀನಿ. ಲೋ ಬರ್ರೋ, ಎಲ್ಲೋಗೋದು ನೆಕ್ಸ್ಟ್? ಎಲ್ಲೋಗೋದು? ಎಲ್ಲಿ ಹೇಳ್ರು ಮಚ್ಚ? ಓಯ್ ಮುಚ, ಮುಚ ಅಂತ ಹೇಳ್ತಿದ್ದೀನಿ. ಬರ್ಲಿ ನೋಡಿ ತೋರ್ಸಿದ ಅದು ಏನ್ ಮಾಡ್ತೀಯ? ಲೋ ಕ್ಯಾಮ್ರಾ ಆಯ್ತು, ಹುಷಾರು. ಇದು ನೋಡಿ ಗುರು, ಊಟ ಮಾಡಕ್ ಆಚೆ ಹೋಗ್ತೀವಲ್ಲೋ ಗೊತ್ತಿಲ್ಲ. ಊಟ ಅಂತ ಖಾಲಿ ಆಯ್ತು, ಬೆಳಗ್ಗೆನೆ ಮಾಡಿದ್ರಿ. ಕಾರ್ಡ್ನ ಸ್ವೈಪ್ ಮಾಡ್ತೀನಿ ಹಿಂಗೆ. ಅವ್ನು ನೋಡಿ ಓಡಾಗ್ತಿದ್ದಾನೆ ಎದ್ರಕೊಂಡು. ಯಾಕೋ ಅಜಯ್ ಹಿಂಗೆ ಬಾರೋ, ಯಾಕೋ ಸೈಲೆಂಟ್ ಆಗಿದ್ಯಾ? ಅಜಯ್ ಕಾರ್ಡ್ ಸ್ವೈಪ್. ನೋಡಿ ಚಿಕ್ಕ ಮಕ್ಳು ತರ ಆಡ್ತಾ ಇರ್ತಾರೆ ಇವರು. ಇವಾಗ ಒಂದ್ ಜಲ್ಲಿಕಲ್ ತಗೊಂಡ್ ಬೈಕ್ ಹಾಕಂತ ನೋಡಿ. ಎಲ್ಗ ಹೋಗೋದು ಹೇಳಪ್ಪ ನೀನು? ಅವ್ನು ಫಸ್ಟ್ ಆಫ್ ಆಲ್ ಕೇಳಿ. ಏನಾಯ್ತು ಗೊತ್ತಾ, ಇಲ್ಲಿ ಹೋಗ್ತಿದ್ವಿ, ತರುಣ್ ಕಾಲ್ ಮಾಡ್ದ. ತರುಣ್ ಇವತ್ತು ಬಂದಿಲ್ಲ, ಅವನು ಎಲ್ಲ ಮೂವಿ ನೋಡಕ್ಕಂತ ಹೋಗಿದ್ದಾನೆ. ಇಲ್ಲಿ ಇದಾರೆ ನೋಡಿ, ನಿಂತ್ಕೊಂಡಿದ್ದಾರೆ. 3 ಮಂಗಗಳು. 3 ಮಂಗಗಳು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಇವರು. ನೋಡಿ ಅಣ್ಣ, ಎಲ್ಲೋಗಿದೆ ಅಣ್ಣ? ಆಮೇಲೆ ಎಲ್ಲೋಗಿದ್ದೆ ನೀನೇನೋ? ಅಯ್ಯೋ ಮಚ್ಚ, ನಿಜ ಯಾಕೆ ಮಚ್ಚ ಕ್ಲಾಸಿಗೆ ಬಂದಿಲ್ಲ? ಮೂವಿಗೆ ಹೋಗಿದ್ದೆ. ಯಾವ ಮೂವಿ ಅಪ್ಪ? ದಿನೇಶ ನೋಡಿ ಗುರು, ಸಮೋಸ ತಿನ್ನಕಂತ ಹೋಗ್ತಿದೀವಿ ಇವತ್ತು. ಎಲ್ಲರೂ ಇದಾರೆ ನೋಡಿ ಆಯ್ತಾ. ಇವ್ರ ಜೊತೆ ಹೋಗಿ ಸಮೋಸ ತಿನ್ಕೊಂಡ್ ಬರೋದು. ಅವ್ನು ಮಾಡಿರ್ಲಿ ಅಂತ ಬೆಳ್ಕೊಳ್ಳಿ, ಯಾಕಂದ್ರೆ ಹೋದ್ಸಲ ಮಾಡಿರ್ಲಿಲ್ಲ ಅವನು. ನೋಡೋಣ ಏನಾಗುತ್ತೆ. ನೋಡಿ ಇಲ್ಲಿ ಐತೆ ನೋಡಿ. ಆ ಸೈಡ್ ಡೈರೆಕ್ಟ್ ಆಗಿ ಹಾಕ್ಲಾ ಅಲ್ಲಿ? ಡೈರೆಕ್ಟ್ಗೆ ಹಾಕ್ಬಿಡು. ತಗೊಳ್ರು, ಇಲ್ಲ ತಗೊಳ್ರು. ತಿನ್ಮೇಲೆ ನೋಡಿದ್ರೆ ಒಯ್ ಬೀಳುತ್ತೆ, ಹುಷಾರು. ಟೈಮ್ ಬಾ. ತಿನ್ನೋ ಮಚ್ಚ. ಐ ಮಚ್ಚ, ಹಂಗೇನ್ ಇರಲ್ಲ ಮಚ್ಚ. ವಾಪಸ್ ಕೊಡ್ರ. ನಮ್ ತರುಣ್ ತಿಂದಿಲ್ಲ, ನಾವ್ಯಾರು ತಿನ್ನೋದು ಬೇಡ. ನೀನ್ ಯಾರು? ತಿನ್ನೋ ಮಚ್ಚ ತರಣ್ಲಿ. ಆಫರ್ ಕೊಡೋ ಎಲ್ಲರೂ ತಗೊಂಡಿದ್ದೀವಿ ಗೊತ್ತಿಲ್ಲ. ಗುರು ಸಮೋಸ ಎಲ್ಲ ತಿಂದ್ವಿ. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ನಾವು ಹೋಗ್ತಾ ಇದೀವಿ. ಏನ ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ. ದಾರಿ ಹೆಂಗೈತೆ ಹಂಗೆ ಹೋಗ್ತಾ ಇದೀವಿ. ಈ ಫೋನ್ ಚಾರ್ಜ್ ಕೊಡಕ್ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಿದ್ರ ಮುಂದೆ ನಮ್ ಫ್ರೆಂಡ್ಸು. ಶಿವು ಎಲ್ಲೋ ಹೋಗ್ತಿದೀವಿ. ಗೊತ್ತಾಗಿಲ್ಲ ಬ್ರೋ, ಇವ್ರು ಕರ್ಕೊಂಡು ಎಲ್ಲ ಹೋಗ್ತಾರ. ಸುಸ್ತಾಗಿದ್ದೀನಿ. ಹ್ಞೂ ಗುರು, ಕ್ಲಾಸ್ ಹೋಗೋಣ ಅಂತ ಪ್ಲಾನ್ ಇತ್ತು. ನಮ್ಮ ತರುಣ್ ಬೇಡ ಅಂತ ಹೇಳ್ದ. ನೋಡೋಣ, ಸುತ್ತಾಡಕ್ ಹೋಗ್ತಾ ಇದೀವಿ. ಗೈಸ್ ಇವರೆಲ್ಲ ಏನೇನೋ ಹೇಳ್ತಾರಪ್ಪ. ನಾವು ಇಂಥವ್ರ ಜೊತೆ ಇದ್ರೆ ಹೆಂಗ್ ನಮ್ ಜೀವನ ನೋಡಿ ಗೈಸ್. ಸುಮ್ಮನೆ ಹಂಗೆ ಹೋಗ್ತಿದೀವಿ ಆಯ್ತಾ. ದಾರಿ ಸಿಗ್ತೈತೆ, ಹಂಗೆ ಸ್ಟ್ರೈಟ್ ಹೋಗ್ತಿದೀವಿ. ಎಲ್ಲಿ ಬಂದಿದೀವಿ ಅಂತಾನು ಗೊತ್ತಿಲ್ಲ ನನಗೆ. ನೋಡಿ ಇವ್ರು ಬರ್ತಾವ್ ನೋಡಿ, ಒಳ್ಳೆ ಕೆಲಸ ಅಂತಲ್ಲ. ಬಂಕ್ ಹೊಡೆದ್ಬಿಟ್ಟು ಈ ಕಡೆ ಬಂದ್ಬಿಟ್ಟವ್ರೆ ನೋಡಿ. ಮನೆಗಳೇ ನೋಡೋದು. CC ಕ್ಯಾಮ್ರಾ ಇದ್ರೆ ನಮ್ಗೆ ಹಾಕೊಂಡು ಶಣಿತಾರೆ ನೋಡಿ ಗೈಸ್. ಈ ಕಡೆ ಎಲ್ಲ ಬಂದಿದೀವಿ. ಯಾವುದೋ ಕಾಡ್ ರಸ್ತೆಯಲ್ಲಿ, ಕಾಡಲ್ಲ, ಪಾರ್ಕು. ಸ್ಟ್ರೈಟಾಗಿ ಹಿಡ್ಕೋಬೇಕಂತೆ. ಇಲ್ಲಿ ಅಕ್ಕಪಕ್ಕ ಮನೆಗಳು ಜಾಸ್ತಿ ಇದಾವೆ. ಏನಾದರೂ ಇವತ್ತು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಸರಿಯಾಗಿ ಮಾಡಕ್ ಬಂದಿಲ್ಲ. ಈ ಕಡೆ ಬಂದ್ಬಿಟ್ಟು ನೋಡ್ತಾ ಇದೀವಿ. ಒಳ್ಳೆ ಕಾಡ್ ತರ ಇದೆ. ಕಾಡ್ ಫೀಲಿಂಗ್ ಬರ್ತಾ ಇದೆ. ಒಳಗೆ ಹೋಗಕ್ಕೆ ಚಾನ್ಸ್ ಇಲ್ಲ. ಒಳಗೆ ಯಾವಾಗ ಹೋಗ್ಬೋದಾ? ಒಳಗೆ ಯಾವಾಗ ಹೋಗ್ಬೋದು? ಸಂಜೆ ಅನ್ಸುತ್ತೆ. ಸಂಜೆ ಸಾಯಂಕಾಲನಾ? ಒಂದಿನ ಆದ್ರೂ ಹೋಗ್ಬೇಕು. ಒಳ್ಳೆ ವ್ಯೂ ಗೈಸ್, ಬಂದು ನೋಡ್ಕೊಡಿ. ನೋಡಿ ಗುರು, ಏನೋ ಮಾತಾಡ್ತಾರೆ. ಅಂತ ಮನೆಗಳು ಜಾಸ್ತಿ ಇದಾವೆ. ಏನಾದ್ರೂ ಸಿಕ್ಕಾಕೊಂಡ್ರೆ ಕೆರೆ ತಗೊಂಡು ಜ್ವರ ಬರೋರ್ಗು ಹೊಡಿತಾರೆ ಪಕ್ಕ. ಇದು ನೀನೇನ್ ತಪ್ಪು ಮಾಡ್ತೀಯ ಅಂತ ನಿನಗೆ ಹೊಡಿಯೋದು. 2000 years later. ಇವಾಗ ನಮ್ಮ ಕಾಲೇಜಲ್ಲಿ ಏನಿದೆ ಹೇಳಿ, ಸ್ಪೋರ್ಟ್ಸ್ ಡೇ. ಹುಡುಗಿರು ನಡೀತೈತೆ, ಆದ್ಮೇಲೆ ಹುಡುಗರ್ದಂತೆ. ಇವಾಗ ಈಚಾಗಿದೆ. ಕ್ಲಾಸಿನ ಹುಡುಗಿರು ಆಡ್ತವ್ರೆ. ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಬೇಗ ನಾಲ್ಗೆ ಒಳ್ಳೆಯಲ್ಲ. ಕನ್ನಡದಲ್ಲೇ, ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ಕೇಳ್ಕೊಳ್ಳಿ ಆಯ್ತಾ.
A few moments later. ಇನ್ನ ಎಂಡ್ ಮಾಡಲ್ಲ ನಾವು ಹುಡುಗಿ ಶೆಟ್ಲ್ಕ ಆಡ್ತಾವ್ರೆ ಅದನ್ನ ನೋಡ್ಸಿ ಎಂಡ್ ಮಾಡಿಸ್ತಾನೆ ಇಲ್ಲ ಗುರು ಇವ್ರು ನೋಡ್ತಾರೆ ಅದೇ. ನಾನು ಹೋಗ್ತೀನಿ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ ಹಿಂದಿನ ವ್ಲಾಗ್ ನೋಡಿಲ್ಲ ಅಂದ್ರೆ ಹಿಂದಿನ ವ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಹೇಳ್ರ ಬಾಯ್ ಅಂತ. ಹೇಳಲ್ಲ ನಾವು ಇವಾಗ ಬಾ ಹೇಳೋದೇ ಇಲ್ಲ ನಾನು ಬಾಯ್ ಆದ್ರೆ ಹೇಳ್ರು ಅಷ್ಟೇ ಮತ್ತೆ ನೀವಾದ್ರೆ ಹೇಳ್ರ ಬಾಯ್ ಅಂತ. ಬೇಡ ಬಾಯ್ ಗೈಸ್. ಬಾಯ್.